ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 5 ಕಂಪ್ನಿಯ ರಿಸಲ್ಟ್ಸು ಮತ್ತು ಅನಾಲಿಸಿಸನ್ನು ನೋಡೋಣ. ಸೊ ಒಳ್ಳೆಯ ಈ ವರ್ಷದ ರಿಸಲ್ಟ್ಸನ್ನು ಕೊಟ್ಟಿದೆ. ಈ ವರ್ಷ ಒಳ್ಳೆಯ ರಿಟರ್ನ್ಸನ್ನು ಕೂಡ ಕೊಡ್ಬೋದಂತ ಒಂದು 5 ಸ್ಟಾಕ್ಗಳು. ಸೊ ಅದಕ್ಕಿಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಒಂದು ನ್ಯೂಸನ್ನು ನೀವು ನೋಡ್ಬೋದು. ಸೊ ನಿನ್ನೆ ತಾನೇ ಬಂದಿರತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಟ್ರೇಡಿಂಗ್ ನೆಪದಲ್ಲಿ ಕೋಟಿ ದೋಖ. ಸೊ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥದ್ದು. JP ನಗರದ ಉದ್ಯಮಿ ಶಿವನ್ ಗುಪ್ತಾ ಸೊ 2.7 ಕೋಟಿಯನ್ನು ಅವರೇನೋ ಯಾರೋ ಈ ಥರ ಸೈಬರ್ ಅಂದರೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿ ಹಾಕಿಸ್ಕೊಂಡು ಅವರಿಗೆ ನಿಮಗೆಷ್ಟು 60 lakhs ಪ್ರಾಫಿಟ್ ಬಂದಿದೆ ಅಂತ ಕೊಟ್ಟು 1.5 ಕೋಟಿಯನ್ನು ಲೂಟಿ ಮಾಡಿದ್ದಾರೆ. ಸೊ ಇದು ಒಂದು ಸೈಬರ್ ಕೇಸ್ ಕೂಡ ಆಗಿದೆ. ಬಟ್ ಭಾಳ ನಾವು ಎಲ್ಲಾದರೂ ಕೂಡ ಇದನ್ನ ಹೇಳ್ತಿರ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಆ್ಯಪ್ಸ್ಗಳನ್ನ ಈ ಥರ ಏನು ನಿಮಗೆ ಟ್ರೇಡಿಂಗಲ್ಲಿ ದುಡ್ಡು ಬರುತ್ತೆ ಅಂಥೇಳಿ ಭಾಳ ಮೋಸ ಆಗ್ತಿದ್ದಾವೆ. ದಯಮಾಡಿ ನೀವು ಎಲ್ಲರೂ ಅಲರ್ಟ್ ಆಗಿ ಮತ್ತು ನಿಮಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸು ಮತ್ತು ಏನು ರಿಲೇಟಿವ್ಸ್ ಎಲ್ಲರಿಗೂ ಕೂಡ ವಿಷಯಗಳನ್ನ ನೀವು ಸ್ಪ್ರೆಡ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಈ ಟ್ರೇಡಿಂಗ್ ಆ್ಯಪ್ಸ್ಗಳು ಮತ್ತು ಯಾರೋ ಈ ಥರ ಏನು ಕಾಲ್ಸ್ ಕೊಡ್ತೀವಿ ಅಂತಕ್ಕಂಥದ್ದು, ಆಮೇಲೆ ನಿಮ್ಮ ಹಣವನ್ನು ಡಬಲ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು, ಇಂಥವಕ್ಕೆ ಯಾವಕ್ಕೂ ದಯಮಾಡಿ ಕಿವಿ ಕೊಡಬೇಡ್ರಿ. ಇದೇ ಥರ ತುಂಬ ಜನ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣಗಳು ಕಡಿಮೆ, ಬಟ್ ತುಂಬ ಜನ ಎಷ್ಟೋ ಲಕ್ಷಗಳನ್ನ ಈ ಥರ ಕಳ್ಕೊಂಡಿದ್ದಾರೆ. ಮುಂದೆ ಆದರೂ ಕೂಡ ನಾವೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ತಿಳಿಸೋಣ. ಯಾರು ಕೂಡ ಎಸ್ಪೆಷಲಿ ನಾವು ಏನು ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಲಾಭ ಮಾಡಿದ್ರೆ ಪರವಾಗಿಲ್ಲ, ಲಾಸ್ ಮಾತ್ರ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಒಂದು ಏನು ಉದ್ದೇಶ. ಹಾಗಾಗಿ ನೀವು ಅಷ್ಟೇ, ನಿಮಗೆ ಗೊತ್ತಿರ್ತಕ್ಕಂಥವ್ರು ನೀವು ದಯಮಾಡಿ ಆಮೇಲೆ ಆ್ಯಪ್ಗಳ ಬಗ್ಗೆ, ಆಮೇಲೆ ಜೊತೆಗೆ ನೀವು ಬ್ರೋಕರೇಜ್ ಇದ್ರ ಬಗ್ಗೆಯೂ ಸ್ವಲ್ಪ ಹುಷಾರಾಗಿರಿ. ನೀವು ಯಾವುದೇ ಒಂದು ಟ್ರೇಡಿಂಗ್ಸ್ ಮಾಡೋಂಥವ್ರು ನಾನು ಎಸ್ಪೆಷಲಿ ಹೇಳ್ತಾ ಇರೋದು. ಸೊ ಸ್ವಲ್ಪ ನೀವು ಹುಷಾರಾಗಿ ನೀವು ಏನು ಬ್ರೋಕರೇಜಲ್ಲಿ ಇದರಲ್ಲಿದ್ದೀರಾ, ಪ್ಲಾನ್ಸಲ್ಲಿದ್ದೀರಾ, ಎಲ್ಲವನ್ನು ನೀವು ಆವಾಗ ಚೆಕ್ ಮಾಡ್ಕೋತಾ ಇರಿ. ಬ್ರೋಕರೇಜರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಾಯಿರಿ. ಸೊ ದಟ್ ನಾಳೆ ದಿವಸ ಏನಾದ್ರು ದೊಡ್ಡ ಸಮಸ್ಯೆ ಆಯಿತು ಅಂತಂದರೆ ಭಾಳ ಏನು ನೀವು ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ನಿಮ್ಮ ಹಣಕ್ಕೆ. ಹಾಗಾಗಿ ನೀವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನು ಈ ಥರ ಎಲ್ಲೂ ಕಳ್ಕೊಬೇಡ್ರಿ. ಇದು ಹೀಗೆ ಎಲ್ಲರಿಗೂ ವಿಷಯ ತಿಳಿಲಿ. ಸೊ ಆದಷ್ಟು ಭಾಳ ತುಂಬ ಬೇಜಾರು ಆಯಿತು ನಿನ್ನೆ ಇದನ್ನು ಓದಿ. ಸೊ ಮುಂದೆ ಆದರೂ ನಾವು ಎಲ್ಲರೂ ಎಚ್ಚರದಿಂದಿರೋಣ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕಂಪ್ನಿ ಗ್ಯಾಲೆಂಟ್ ಇಸ್ಪೇಟ್ ಅಂತೇಳಿ. ಸೊ ಇದ್ರದ್ದು ರೀಸೆಂಟ್ ಮಾರ್ಚ್ ಕ್ವಾರ್ಟರ್ 2024 1177 ಕೋಟಿ ಸೇಲ್ಸ್ ತೋರಿಸಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 1063. ಲಾಸ್ಟ್ ಇಯರ್ ಇನ್ ದ ಸೇಮ್ ಕ್ವಾರ್ಟರ್ ಇಟ್ ವಾಸ್ 1094. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ನೀವು ನೋಡಿದ್ರು ಕೂಡ ಏನು ಜಂಪ್ ಇದೆ, ಮತ್ತು ಇಯರ್ ಟು ಇಯರ್ ಕೂಡ ಜಂಪ್ ಇದೆ. ಸೊ ಅದೇ ರೀತಿ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯಿತು ಅಂತಂದರೆ, ಸೊ ದಿಸ್ ಕ್ವಾರ್ಟ್ರಲ್ಲಿ 95 crores ನೆಟ್ ಪ್ರಾಫಿಟ್ ಇದೆ. ಸೊ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 52 crores. ಇದೇ ಸೇಮ್ ಲಾಸ್ಟ್ ಇಯರ್ ಇಟ್ ವಾಸ್ 68 crores. ಸೊ ನೀವು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ತುಂಬ ಅದ್ಭುತವಾದಂಥ ಪ್ರಾಫಿಟ್ ಜಂಪ್ ಆಗಿದೆ. ಸೊ ಇಯರ್ ಟು ಇಯರ್ ಕೂಡ ತುಂಬ ಅದ್ಭುತವಾದಂಥ ಪ್ರಾಫಿಟ್ ಜಂಪನ್ನು ನೋಡ್ಬೋದು ನೀವು ಗ್ಯಾಲೆಂಟ್ ಇಸ್ಪೇಟಲ್ಲಿ. ಸೊ ಇಯರ್ಲಿ ವೈಸ್ ನಾವು ರಿಸಲ್ಟ್ಸ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಈ ವರ್ಷದ ಮಾರ್ಚ್ 2024 4227 ಕೋಟಿ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 4035 crores. ಸೊ 220 crores ನೀವು ಸೇಲ್ಸಲ್ಲಿ ಏನು ಜಾಸ್ತಿ ಗ್ರೋತನ್ನು ನೋಡ್ಬೋದು. ಸೊ ಅದೇ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 225 crores. ಲಾಸ್ಟ್ ಇಯರ್ ಇಟ್ ವಾಸ್ 141 crore. ಸೊ ನೀವು ಲಾಸ್ಟ್ ಕೆಲವು ಪ್ರೀವಿಯಸ್ ಇಯರ್ಗಳಲ್ಲಿ ನೋಡಿದ್ರು ಕೂಡ ನಿಮಗೆ ಪ್ರಾಫಿಟಲ್ಲಿ ಗ್ರೋತೇ ಕಾಣಿಸ್ತಾ ಇದೆ. ಸೊ ಎಸ್ಪೆಷಲಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ 140 crore 225 crores. ಸೊ ನೀವೇ ಲೆಕ್ಕ ಹಾಕೊಳ್ಳಿ, 11% ಡಿವಿಡೆಂಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಗ್ಯಾಲೆಂಟ್ ಇಸ್ಪೇಟ್ ಒಂದು ಒಳ್ಳೆಯ ರಿಸಲ್ಟನ್ನು ಪ್ರೆಸೆಂಟ್ ಮಾಡಿದೆ. ಸೊ ಇದು ಗ್ಯಾಲೆಂಟ್ ಇಸ್ಪೇಟ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಕಂಪ್ನಿ ಈಸ್ ಅ ಲೀಡಿಂಗ್ ಐರನ್ ಆ್ಯಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಲೊಕೇಟೆಡ್ ಇನ್ ಈಸ್ಟರ್ನ್ ಉತ್ತರ ಪ್ರದೇಶ್. ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಐರನ್ ಆ್ಯಂಡ್ ಸ್ಟೀಲ್, ಆಗ್ರೋ, ಪವರ್ ಆ್ಯಂಡ್ ರಿಯಲ್ ಎಸ್ಟೇಟ್. ಸೊ ಸ್ವಲ್ಪ ಡೈವರ್ಸಿಫಿಕೇಷನ್ ಇದೆ, ಬಟ್ ಮೇಜರ್ ಇವ್ರದ್ದೇನಪ್ಪ ಅಂತಂದರೆ ಐರನ್ ಆ್ಯಂಡ್ ಸ್ಟೀಲ್, ಆಗ್ರೋ ಮತ್ತು ಪವರಲ್ಲಿ. ಸೊ ಒಂದಷ್ಟು ಲೆಕ್ಕ ನೋಡಿದ್ರೆ ಒಂದು ಒಳ್ಳೆಯ ಸೆಗ್ಮೆಂಟಲ್ಲಿ ಕೂಡ ಈ ಕಂಪ್ನಿ ಇದೆ. ಒಳ್ಳೆಯ ರಿಸಲ್ಟನ್ನು ಇಯರ್ ಟು ಇಯರ್ ಒಳ್ಳೆಯ ರಿಸಲ್ಟನ್ನು ಕೂಡ ಕೊಡ್ತಾ ಇದೆ. ಸೊ ಅದೇ ಥರ ಸ್ಟಾಕ್ ಪ್ರೈಸಲ್ಲಿ ಕೂಡ ನೀವು ರೀಸೆಂಟಾಗಿ ಒಂದು ಒಳ್ಳೆಯ ಮೂಮೆಂಟನ್ನು ಕೂಡ ಕೊಟ್ಟಿದೆ. ಸೊ ಇದನ್ನು ಖಂಡಿತವಾಗ್ಲೂ ನೀವು ರ್ಯಾಡರ್ ಇಟ್ಕೊಳ್ಳಿ, ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಗ್ಯಾಲೆಂಟ್ ಇಸ್ಪೇಟ್. ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಎರಡನೇದು REC ಲಿಮಿಟೆಡು. ಸೊ ಲಾಸ್ಟ್ ಈ ಕ್ವಾರ್ಟ್ರಲ್ಲಿ 12,677 crores ಇದೆ ಸೇಲ್ಸು. ಲಾಸ್ಟ್ ಕ್ವಾರ್ಟ್ರಲ್ಲಿ 12,052 crores ಇತ್ತು. ಇದೇ ಸೇಮ್ ಲಾಸ್ಟ್ ಇಯರಲ್ಲಿ ಸೇಮ್ ಕ್ವಾರ್ಟ್ರಲ್ಲಿ 10,243 crores ಇತ್ತು. ಸೊ ನೀವು ಇಯರ್ ಟು ಇಯರ್ ಕೂಡ ಒಳ್ಳೆಯ ಗ್ರೋತ್ ಇದೆ, ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನೀವು ಗ್ರೋತ್ ನೋಡ್ಬೋದು. ಸೊ ಅದೇ ರೀತಿ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ, ನೆಟ್ ಪ್ರಾಫಿಟ್ಟು ಈ ಒಂದು ಕ್ವಾರ್ಟ್ರಲ್ಲಿ 4,079 crores ಪ್ರೆಸೆಂಟ್ ಮಾಡಿದೆ, ತೋರಿಸಿದೆ. ಲಾಸ್ಟ್ ಕ್ವಾರ್ಟ್ರಲ್ಲಿ 3,300 crores ಇತ್ತು. ಇದೇ ಸೇಮ್ ಕ್ವಾರ್ಟರ್ ಲಾಸ್ಟ್ ಇಯರಲ್ಲಿ 3,065 ಇತ್ತು. ಸೊ 3,065 to 4,079, 3,300 to 4,079. ನೀವು ನೋಡಿದರೆ ಎರಡರಲ್ಲೂ ಕೂಡ ಗ್ರೋತ್, ಯಾವುದರಲ್ಲಿ ಸೇಲ್ಸಲ್ಲೂ ಒಳ್ಳೆಯ ಗ್ರೋತ್ ಇದೆ, ಮತ್ತು ಪ್ರಾಫಿಟಲ್ಲಿ ಕೂಡ ಒಳ್ಳೆಯ ಗ್ರೋತ್ ಇದೆ. ಅದೇ ರೀತಿ ಇಯರ್ ಟು ಇಯರ್ ರಿಸಲ್ಟ್ ನೋಡ್ತಾ ಹೋಯ್ತು ಅಂತಂದರೆ, ಈ ಇಯರ್ ಮಾರ್ಚ್ 2024 ಎಷ್ಟಿದೆ, 47,505 crores ಸೇಲ್ಸನ್ನು ಮಾಡಿದೆ. ಸೊ ಲಾಸ್ಟ್ ಇಯರ್
ಇಟ್ ವಾಸ್ 39,486 crores. ಸೊ 39 to 47,000 crores. ಒಳ್ಳೆಯ ಏನು ಜಂಪ್ ಅನ್ಬೋದು, ಒಳ್ಳೆಯ ಗ್ರೋತ್ ತೋರಿಸ್ತಾ ಇದೆ ಸೇಲ್ಸಲ್ಲಿ. ಸೊ ಅದೇ ರೀತಿ ನೆಟ್ ಪ್ರಾಫಿಟಲ್ಲಿ ನೋಡ್ತಾ ಹೋಯ್ತು ಅಂತಂದರೆ, ಸೊ ಈ ವರ್ಷ ಎಷ್ಟು 14,150 crore 145 crores ಪ್ರಾಫಿಟನ್ನು ಮಾಡಿದೆ. ಲಾಸ್ಟ್ ಇಯರ್ ಎಷ್ಟಿತ್ತು 11,167 crores ಇತ್ತು. ಸೊ ಸ್ವಲ್ಪ ನೀವು ಹಂಗೆ ಸ್ವಲ್ಪ ಒಂದಷ್ಟು ಪ್ರೀವಿಯಸ್ ಇಯರ್ಗಳದ್ದು ಪ್ರಾಫಿಟನ್ನು ನೋಡಿದ್ರು ಕೂಡ ನೀವು ಗ್ರೋತನ್ನೇ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಎಸ್ಪೆಷಲಿ ಈ ವರ್ಷ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆಯ ಗ್ರೋತ್ ಕಾಣಿಸ್ತಾ ಇದೆ ನಿಮಗೆ. ಯಾವುದರಲ್ಲಿ ಸೇಲ್ಸಲ್ಲಿ ಮತ್ತು ನೆಟ್ ಪ್ರಾಫಿಟಲ್ಲಿ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಡಿವಿಡೆಂಡ್ ಪೇಔಟ್ ನೋಡಿ. ಸೊ ಡಿವಿಡೆಂಡ್ ಪೇಔಟ್ ಈಸ್ 30% ಡಿವಿಡೆಂಡ್ ಪೇಔಟ್ ಇದೆ. ಸೊ ಒಳ್ಳೆಯ ಡಿವಿಡೆಂಡನ್ನು ಕೂಡ ಕೊಟ್ಟಿದ್ದಾರೆ. ಒಳ್ಳೆಯ ರಿಸಲ್ಟನ್ನು, ಒಳ್ಳೆಯದಂದ್ರೇನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ REC ಲಿಮಿಟೆಡ್ ರಿಸಲ್ಟನ್ನು. ಸೊ REC ಲಿಮಿಟೆಡ್ ಏನಪ್ಪ ಅಂತಂದರೆ ಇಟ್ಸ್ ಅ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಪವರ್ ಇನ್ವಾಲ್ವ್ಡ್ ಇನ್ ಫೈನಾನ್ಸಿಂಗ್ ಪ್ರಾಜೆಕ್ಟ್ಸ್ ಇನ್ ದ ಕಂಪ್ಲೀಟ್ ಪವರ್ ಸೆಕ್ಟರ್ ವ್ಯಾಲ್ಯೂ ಚೈನ್ ಫ್ರಮ್ ಜನರೇಷನ್ ಟು ಡಿಸ್ಟ್ರಿಬ್ಯೂಷನ್. ಸೊ ಇದು ಪೂರ್ತಿ ಪವರ್ ಸೆಕ್ಟರ್ ಅಂದರೆ ರಿನ್ಯೂವಬಲ್ ಸೆಕ್ಟ್ರಲ್ಲಿ ಬಿಲಾಂಗ್ ಇರ್ತಕ್ಕಂಥ ಕಂಪ್ನಿ. ಸೊ ಮುಂದಿನ ಒಂದು 4-5 ವರ್ಷಗಳಲ್ಲಿ ನಾವೇನಂತೀವಿ, ದಿಸ್ ಈಸ್ ಗೋನ್ ಬಿ ಬೂಮ್ ಸೆಕ್ಟರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಬರ್ತಾ ಇದೆ. ಕಂಪ್ನಿ ಕೂಡ ತುಂಬ ಚೆನ್ನಾಗಿದೆ, ಫಂಡಮೆಂಟಲ್ಸು ಫೈನಾನ್ಷಿಯಲ್ಸ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ನೀವು ಇದನ್ನು ಇನ್ನೂ ರ್ಯಾಡರಲ್ಲಿ ಇಟ್ಕೊಳ್ಳಿ. ಈ ಕಂಪ್ನಿಯ ಬಗ್ಗೆ ಒಂದು ಒಳ್ಳೆ ಡೀಟೇಲ್ ಸ್ಟಡಿ ಮಾಡಿ. ಸೊ ಬೇಕಿರೋ ಒಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡೋಣ ನೀವಾಗಿ ಕಮೆಂಟು ಮಾಡಿದ್ರೆ. ಮೂರನೇ ಕಂಪ್ನಿ eMudra ಲಿಮಿಟೆಡ್. ಸೊ ಇದ್ರದ್ದು ನಾವು ಡೈರೆಕ್ಟ್ ಇಯರ್ ರಿಸಲ್ಟ್ಸ್ ನೋಡೋದಾಯ್ತಂದರೆ ಈ ಇಯರ್ ಮಾರ್ಚ್ 2024 373 crores ಸೇಲ್ಸನ್ನು ತೋರಿಸಿದೆ. ಇಟ್ ವಾಸ್ 249 crores ಲಾಸ್ಟ್ ಇಯರ್. ಸೊ ಅದರ ಲಾಸ್ಟ್ ಇಯರ್ 183. ಸೊ 132, 116, 102 ನೀವು ನೋಡ್ಬೋದು. ಪ್ರತಿ ವರ್ಷ ನೀವು ಒಳ್ಳೆಯ ಗ್ರಾಫನ್ನು ಅಂದರೆ ಸಬ್ಸ್ಟ್ಯಾನ್ಷಿಯಲ್ ಗ್ರೋತನ್ನು ನೋಡ್ಬೋದು ನೀವು ಸೇಲ್ಸಲ್ಲಿ. ಸೊ ಇಯರ್ ಟು ಇಯರ್ ಗ್ರೋತ್ ನೀವು ಸುಮ್ಮನೆ ಒಂದು ಜಸ್ಟ್ ಅಪ್ಪಲ್ಲೇ ಹೋಗ್ತಾ ಇದೆ. ಸೊ OPM ಕೂಡ ಒಳ್ಳೆ OPM ಮೇಂಟೈನ್ ಮಾಡಿದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಈ ವರ್ಷ 76 ಕೋಟಿ 76 crores ನೆಟ್ ಪ್ರಾಫಿಟ್ ಇದೆ. ಸೊ ಇದೇ ಲಾಸ್ಟ್ ಒಂದು ಪ್ರೀವಿಯಸ್ ಇಯರ್ಸ್ ನೋಡ್ತಾ ಹೋಯ್ತು ಅಂದರೆ 2019 17 crore, 18 crore, 25, 41, 61, 76. ಸೊ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾ ಇದೆ. ಸೊ ಸೇಲ್ಸು ಅಷ್ಟೇ ಇಯರ್ ಟು ಇಯರ್ ಒಳ್ಳೆ ರೈಸ್ ಇದೆ. ನೆಟ್ ಪ್ರಾಫಿಟು ಅಷ್ಟೇ ಇಯರ್ ಟು ಇಯರ್ ಒಳ್ಳೆ ರೈಸನ್ನು ನೋಡ್ಬೋದು ನೀವು. ಸೊ ಡಿವಿಡೆಂಡ್ ಪೇಔಟನ್ನು ನೋಡ್ತಾ ಇತ್ತು ಅಂತಂದರೆ ಸೊ ಕಂಟಿನ್ಯೂ ಈ ಸರಿ 13% ಇದೆ. ಲಾಸ್ಟ್ 15%, 21% ಕಂಟಿನ್ಯೂಸ್ ಲಾಸ್ಟ್ 3 ಇಯರಿಂದ ಡಿವಿಡೆಂಡನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ eMudra ಲಿಮಿಟೆಡ್ ದಿಸ್ ಈಸ್ ನೀವೇನಂತಂದರೆ ಇನ್ನೊಂದು ಇಶ್ಯೂಯಿಂಗ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್ ಇನ್ ಇಂಡಿಯಾ ಅಂಡರ್ ಇಟ್ಸ್ eMudra ಬ್ರ್ಯಾಂಡ್. ದ ಕಂಪ್ನಿ ಈಸ್ ಲೈಸೆನ್ಸ್ಡ್ ಬೈ ದ ಕಂಟ್ರೋಲರ್ ಆಫ್ ಸರ್ಟಿಫೈಯಿಂಗ್ ಅಥಾರಿಟೀಸ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇದು ಆ ಒಂದು ಏನು ವರ್ಕ್ ಮಾಡ್ತಾ ಇದೆಯಲ್ಲ ಅದರಲ್ಲಿ ಸೆಗ್ಮೆಂಟ್ ಲೀಡರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಯರ್ಲಿ ಆ ಸೆಗ್ಮೆಂಟ್ನ ಒಂದು 30% ಬಿಸ್ನೆಸ್ ಶೇರ್ನ ಈ ಕಂಪ್ನಿ ತೊಗೊಂಡಿದೆ. ಸೊ ಒಂದು ಒಳ್ಳೆಯ ಕಂಪ್ನಿ ಕೂಡ. ನಾವು ಒಂದಷ್ಟು ಕೆಲವೊಂದು ವಿಡಿಯೋದಲ್ಲಿ ಫಾಲೋ ಅಪ್ ಕೂಡ ಮಾಡಿದ್ವಿ. ಆ ಒಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಇದ್ರ ಬಗ್ಗೆ ಮಾಡಿದ್ವಿ. ಸೊ ಈಗ ಆಮೇಲೆ ಇದರ ಸಬ್ಸಿಡಿಯರ್ಸ್ ನೀವು ಕೆಲವೊಂದು ರಾಷ್ಟ್ರಗಳಲ್ಲಿ ಇದನ್ನು ಕಾಣ್ಬೋದು ನಾವು. ಸೊ ಒಂದು ದೊಡ್ಡ ಮಟ್ಟದ ಗ್ರೋತ್ ಎಕ್ಸ್ಪೆನ್ಷನ್ ಕೂಡ ನಡೀತಾ ಇದೆ ಅನಿಸುತ್ತೆ. ಸೊ ಅದ್ರ ಬಗ್ಗೆನೂ ಬೇಕಿದ್ರೆ ನೀವು ಕಮೆಂಟ್ ಮಾಡಿ. ಒಂದು ಒಳ್ಳೆಯ ನೆಕ್ಸ್ಟ್ ಫುಲ್ ಡೀಟೇಲ್ ವಿಡಿಯೋ ಅದ್ರ ಬಗ್ಗೆ ಕೂಡ ಮಾಡ್ತೀನಿ. ಸೊ ಇದನ್ನು ಸ್ಟಾಕ್ನ ರ್ಯಾಡರಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿ ಮಾಡಿ eMudra ಲಿಮಿಟೆಡ್. ಈಗ ಫೋರ್ತ್ ಕಂಪ್ನಿ ನೋಡಿದ್ರೆ ಎಕ್ಸೈಡ್ ಇಂಡಸ್ಟ್ರೀಸು. ಇದರದ್ದು 2024 ಇಯರ್ ರಿಸಲ್ಟ್ಸನ್ನು ನೋಡೋದಾಯ್ತಂದರೆ ಸೊ ಇಯರ್ ರಿಸಲ್ಟ್ 16,770 crores ಸೇಲ್ಸ್ ಇದೆ. ಸೊ ಲಾಸ್ಟ್ 2023ನಲ್ಲಿ 15,078 crores ಇತ್ತು. ಸೊ ಇಯರ್ ಟು ಇಯರ್ ಒಂದು ಒಳ್ಳೆ ರೈಸನ್ನು ನೋಡ್ಬೋದು ಸೇಲ್ಸಲ್ಲಿ. ಸೊ ಪ್ರೀವಿಯಸ್ ಇಯರ್ಸ್ ನೀವು ನೋಡ್ತಾ ಹೋಯ್ತಂದರೆ 9,000, 11,000, 14,000 ಹೋಗಿ ಮತ್ತೆ ಒಂದು ಸ್ವಲ್ಪ ಅಲ್ಲಿ ಡಿಪ್ ಆಗಿತ್ತು 10,000, ಮತ್ತೆ 12,000, ಮತ್ತೆ ಪಿಕ್ಡ್ ಅಪ್ 15,000 to 16,000. ಸೊ ದೆರ್ ಇಸ್ ಏನೋ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ, ಬಟ್ ಒಳ್ಳೆಯ ಸೇಲ್ಸನ್ನು ಮೇಂಟೈನ್ ಮಾಡ್ತಾ ಇದೆ. ಆಮೇಲೆ ಎಸ್ಪೆಷಲಿ ಈಗ ನೀವು ರೀಸೆಂಟಲ್ಲಿ ಕಿಯಾ ಜೊತೆ ಒಂದು ಕೊಲಾಬ್ರೇಷನನ್ನು ನ್ಯೂಸನ್ನು ಕೇಳಿದರೆ ಅಲ್ಲಿಂದ ಒಂದು ಒಳ್ಳೆ ಸ್ಪೈಕ್ ಕೂಡ ಆಗಿತ್ತು, ಒಂದು ಒಳ್ಳೆ ಮೂಮೆಂಟನ್ನು ಕೂಡ ಎಕ್ಸೈಡ್ ಇಂಡಸ್ಟ್ರೀಸ್ ಕೊಟ್ಟಿತ್ತು. ಸೊ ಇಯರ್ಲಿ ರಿಸಲ್ಟ್ ಕೂಡ ಚೆನ್ನಾಗಿದೆ. ಬಟ್ ಫ್ಯೂಚರ್ ಪ್ರೊಡಿಕ್ಷನ್ನಲ್ಲಿ ನೀವು ನೋಡ್ತಾ ಹೋಯ್ತಂದರೆ ಒಂದಷ್ಟು ದೊಡ್ಡ ಆರ್ಡರ್ಗಳು ಕೂಡ ಇವಕ್ಕೆ ಸಿಗ್ಬೋದಾದಂಥ ಒಂದು ಸಾಧ್ಯತೆಗಳಿದೆ. ಸೊ ಇದ್ರದ್ದು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂತಂದರೆ ಈ ವರ್ಷ 883 crores. ಲಾಸ್ಟ್ ಇಯರ್ ಇಟ್ ವಾಸ್ 823 crores. ಸೊ ಆಲ್ಮೋಸ್ಟ್ ಫ್ಲ್ಯಾಟ್ ಅಂದರೆ ಒಂದು ಒಳ್ಳೆಯ ನೀವು ನೋಡಿ ಇಲ್ಲಿ 700, 800 ಆ ಥರ ಒಂದು ಒಳ್ಳೆಯ ನೆಟ್ ಪ್ರಾಫಿಟನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ ದೇರ್ ಈಸ್ ಏನು ಇಯರ್ ಟು ಇಯರ್ ಒಂದು ಒಳ್ಳೆಯ ದೊಡ್ಡ ಜಂಪ್ ಕಾಣಿಸ್ತಾ ಇದ್ರು ಕೂಡ ಒಂದೊಳ್ಳೆ ಸಸ್ಟೈನ್ ಮಾಡ್ತಾರೆ ಅಂತಾರಲ್ಲ. ಸೊ ಅದು ಒಂದು ಫ್ಲ್ಯಾಟ್ ರೀತಿಯಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟು ಸೇಲ್ಸು. ಸೊ ಹಾಗಾಗಿ ಒಂದು ಒಳ್ಳೆಯ ಸ್ಟೆಬಿಲೈಸ್ಡ್ ಕಂಪ್ನಿ. ಸೊ ಇಲ್ಲೊಂದು ನೋಡ್ಬೋದು ನೀವು ಒಂದು ವರ್ಷ ಮಾತ್ರ ಇಲ್ಲಿ 4,300 crores ಪ್ರಾಫಿಟ್ ಬಂದಿದೆ. ಬಟ್ ದಿಸ್ ಪ್ರಾಫಿಟ್ ಈಸ್ ಬಿಕಾಸ್ ಆಫ್ ಒಂದು ಎಕ್ಸ್ಟ್ರಾ ಇನ್ಕಮಿಂದ, ಅಂದರೆ ಅವರು ಏನೋ ತಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಸ್ಟೇಕ್ಸು ಅಥವಾ ಪ್ರಾಪರ್ಟಿನೋ ಅಥವಾ ಏನೋ ತಮಗೆ ಸಂಬಂಧಪಟ್ಟಂಥ ಕಂಪ್ನಿದು ಒಂದಷ್ಟು ಸೇಲ್ ಮಾಡಿರೋದ್ರಿಂದ ಒಂದೇ ಸರಿಗೆ ಒಂದು 4,000 ಕೋಟಿ ಬಂದಿದ್ದರಿಂದ ಅದು ಆ ಥರ 4,300 crores ಬಂದಿತ್ತು.
ಸೊ ಇಟ್ಸ್ ನಾಟ್ ಆನ್ ದ ಅವ್ರ ಬೇಸಿಕ್ ಬಿಸ್ನೆಸ್ಸಿಂದ ಬಂದಂಥ ಪ್ರಾಫಿಟ್ ಅಲ್ಲ. ಹಾಗಾಗಿ ದಟ್ ವ್ಯಾಲ್ಯೂಯೇಷನ್ ಕೂಡ ಆಗಲಿಲ್ಲ ಆ ಟೈಮಲ್ಲಿ. ತುಂಬ ಕೆಲವರು ಅನ್ಕೊಂಬಿಟ್ರು ಇಷ್ಟೊಂದು 4,000 ಕೋಟಿ ಲಾಭ ಬಂದಿದೆ ಬಟ್ ಸ್ಟಾಕ್ ತುಂಬ ರೈಸ್ ಆಗಿಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ, ಆ ಥರ ಆಗಲ್ಲ. ಸೊ ಅದನ್ನು ನೀವು ಪ್ರತಿಯೊಂದೂ ನೀವು ಆ ಥರ ಸ್ಟಡಿ ಮಾಡಬೇಕಾಗುತ್ತೆ. ಇದ್ರದ್ದು ಡಿವಿಡೆಂಡ್ ಕೂಡ ನೋಡಿದ್ರೆ 19% ಡಿವಿಡೆಂಡನ್ನು ಕೂಡ ಪೇಔಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎವ್ರಿ ಇಯರ್ ನೋಡ್ತಾ ಹೋದರೆ ನೀವು ಡಿವಿಡೆಂಡನ್ನು ಪೇಔಟ್ ಮಾಡ್ತಾ ಇದ್ದಾರೆ. ಸೊ ಎಕ್ಸೈಡ್ ಇಂಡಸ್ಟ್ರೀಸ್ ಇಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಟೋರೇಜ್ ಬ್ಯಾಟ್ರೀಸ್ ಆ್ಯಂಡ್ ಅಲೈಡ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ. ಸೊ ಎಸ್ಪೆಷಲಿ ಈ ವರ್ಷ ಕಿಯಾ ಜೊತೆ ಒಂದು ಕೊಲಾಬ್ರೇಷನ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ದೊಡ್ಡ ಆರ್ಡರ್ ಬುಕ್ಸ್ ಸಿಗ್ಬೋದು, ಮತ್ತೊಂದಷ್ಟು ಎಕ್ಸ್ಪೆನ್ಷನ್ ಆಗ್ಬೋದು ಅಂತ ಒಂದೇನು ಸ್ಪೆಕ್ಯುಲೇಷನ್ ಇದೆ. ನೀವು ಕೂಡ ಅಷ್ಟೇ ಇದನ್ನು ರ್ಯಾಡ್ ಇಟ್ಕೊಳ್ಳಿ. ಎಕ್ಸೈಡ್ ಇಂಡಸ್ಟ್ರೀಸ್ ಬಗ್ಗೆ ಒಂದೊಳ್ಳೆ ಸ್ಟಡಿ ಮಾಡಿ. ಈ ವಿಡಿಯೋದ ಕೊನೆಯ 5th ಕಂಪ್ನಿ CDSL. ಸೊ ಇದರದ್ದು ಈ ವರ್ಷದ ರಿಸಲ್ಟ್ ನೋಡಿದ್ರೆ 812 crores ಸೇಲ್ಸನ್ನು ಮಾಡಿದೆ. ಲಾಸ್ಟ್ ಇಯರ್ ಇಟ್ ವಾಸ್ 555 crores. ಸೊ ಒಳ್ಳೆಯ ನೀವು ನೋಡ್ಬೋದು ಸೇಲ್ಸಲ್ಲಿ ಒಳ್ಳೆಯ ಜಂಪ್ ಇದೆ. ಸೊ ಲಾಸ್ಟ್ ನೀವು ಪ್ರತಿ ವರ್ಷ ನೋಡ್ತಾ ಹೋದ್ರೂ ಸೊ ಲಾಸ್ಟ್ 2014ಇಂದ 89-90 crores-ಇಂದ 800 crores. ಸೊ 10x ಗ್ರೋತನ್ನು ನೀವು ಒಂದು 10 ವರ್ಷದಲ್ಲಿ ಕಾಣ್ತಿದ್ದೀರಾ. ಸೊ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಮಗನ್ಸಿದ ಮಟ್ಟಿಗೆ ಇದು ಏನಪ್ಪ ಇಟ್ಸ್ ಬಿಲಾಂಗ್ ಟು ದ ನಮ್ಮ ಒಂದು ಡಿಮ್ಯಾಟ್ ಈ ಒಂದು ಸಿಸ್ಟಮಿಗೆ. ಸೊ ಸ್ಟಾಕ್ ಏನು ನಾವು ತಗೊಳ್ಳತಕ್ಕಂಥದ್ದು, ಬೈ ಮಾಡ್ತಕ್ಕಂಥದ್ದು, ಸೆಲ್ ಮಾಡ್ತಕ್ಕಂಥದ್ದು, ನಾವೇನೆಲ್ಲ ಇದು ಮಾಡ್ತೀವಲ್ಲ, ಸೊ ಶೇರ್ಗಳದ್ದು ಅದರದ್ದೆಲ್ಲ ಒಂದು ಮೇಂಟೆನೆನ್ಸ್ ಇರ್ತಕ್ಕಂಥದ್ದು ಈ CDSL ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡು. ಸೊ ಇದು ಇನ್ನೂ 2-3 ವರ್ಷಗಳಲ್ಲಿ ತುಂಬ ಒಳ್ಳೆಯ ಬೂಮ್ ನೋಡ್ಬೋದು ಈ ಇಂಡಸ್ಟ್ರಿಲಿ ಅಂತ ಅನ್ಕೊತಿದ್ದಾರೆ. ಯಾಕಂದರೆ ಸೊ ಇನ್ನೂ ಭಾಳಷ್ಟು ಡಿಮೆಟ್ಟು ಅಕೌಂಟ್ ಆಗ್ತಾಯಿದೆ. ಏನು ಅದರಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜ್ ಮಾತ್ರ ಈ ಟ್ರೇಡಿಂಗು, ಆಮೇಲೆ ತುಂಬ ಫಾಸ್ಟ್ ನಾನು ಏನಪ್ಪ ಒಂದೇ ವರ್ಷದಲ್ಲಿ 1 ಕೋಟ್ಯಾಧಿಪತಿ ಆಗಿಬಿಡಬೇಕು ಅಂತೇನು ಕನ್ಸ್ಕೊಂಡು ಕೆಲವೊಂದಿಷ್ಟು ರಾಂಗ್ ಡೈರೆಕ್ಷನ್ಸಲ್ಲಿ ಅಥವಾ ರಾಂಗ್ ಸ್ಟಾಕ್ಸಲ್ಲಿ ಅಥವಾ ರಾಂಗ್ ಇದರಲ್ಲಿ ಏನು ಟ್ರೇಡಿಂಗ್ಸಲ್ಲಿ ಎಲ್ಲ ದುಡ್ಡು ಹಾಕಿ ಲಾಸ್ ಆಗಿ ಮಾತ್ರ ಅವರು ಡಿಮ್ಯಾಟ್ ಅಕೌಂಟ್ಗಳನ್ನ ಇನ್ಯಾಕ್ಟಿವ್ ಅಥವಾ ಕ್ಲೋಸ್ ಮಾಡ್ಕೊತಿದ್ದಾರೆ. ಬಟ್ ಯಾರು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತೇಳಿ ನಿಧಾನವಾಗಿ ಒಳ್ಳೊಳ್ಳೆ ಕಂಪ್ನಿನಲ್ಲಿ ತಿಳ್ಕೊಂಡು ಚೆನ್ನಾಗಿ ಕಲಿತು ಸ್ಟಡಿ ಮಾಡಿ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿದ್ದಾರೋ ಅವ್ರು ಖಂಡಿತವಾಗಿಯೂ ಒಂದೊಳ್ಳೆ ಪ್ರೋಗ್ರೆಸ್ಸನ್ನು ಕಾಣ್ತಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಒಂದೊಳ್ಳೆ ದುಡ್ಡನ್ನು ಮಾಡ್ತಾರೆ. ಅವರಿಂದ ಮತ್ತೊಂದಷ್ಟು 10 ಜನ ಒಳ್ಳೊಳ್ಳೆ ಇನ್ವೆಸ್ಟರ್ಸು ಕೂಡ ಬರ್ತಾರೆ. ಹಾಗಾಗಿ ಇದು ಮುಂದಿನ 1 ವರ್ಷಗಳಲ್ಲಿ ಕೂಡ ಡಿಮ್ಯಾಂಡ್ ಇರ್ಬೋದಾದಂಥ ಒಂದು ಕಂಪ್ನಿ. ಸೊ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಗ್ತಂದರೆ 420 crores ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 276. ಒಳ್ಳೆಯ ರಿಸಲ್ಟ್ ಅನ್ಬೋದು. ಸೊ ನೆಟ್ ಪ್ರಾಫಿಟ್ ಕೂಡ ಒಳ್ಳೆಯ ಗ್ರೋತ್ ಆಗಿದೆ ಮತ್ತು ಸೇಲ್ಸಲ್ಲಿ ಕೂಡ ಒಳ್ಳೆಯ ಗ್ರೋತ್ ಆಗಿದೆ. ಒಳ್ಳೆಯ ಡಿವಿಡೆಂಡನ್ನು ಕೂಡ ಕೊಟ್ಟಿದ್ದಾರೆ 55%. ಸೊ ಇದನ್ನು ಅಷ್ಟೇ ನೀವು CDSL ಏನು ಸ್ಟಡಿ ಮಾಡ್ಬೋದು. ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ. ಸೊ ಇಷ್ಟು ಹೇಳ್ತೇವೆ. ಇವತ್ತಿನ ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋಸ್ಗೆ ಎಲ್ಲರಿಗೂ ಗುಡ್ ಬೈ, ಟೇಕ್ ಕೇರ್.